ಅವರು ಲಿಂಗಾಯತರಲ್ಲಿ ಪಂಚಮಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸ್ಬೋದು, ಬನಜಿಗರಿದ್ರೆ ಲಿಂಗಾಯತ ಬನಜಿಗ ಅಂತ ಬರೆಸ್ಬೋದು, ಗಾನಿಗರಿದ್ರೆ ಲಿಂಗಾಯತ ಗಾನಿಗ, ಅವೆಲ್ಲ ಕೋಡ್ ನಂಬರ್ ಇದೆ ಅದರಲ್ಲಿ. ಹಾಗಾಗಿ ಲಿಂಗಾಯತ ಗಾನಿಗ ಅಂತ ಬರೆಸ್ಬೋದು, ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬೋದು. ಈಗಾಗಲೇ ಅನೇಕ ಇಂತಹ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳಪಂಗಡದವರು ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸಬೇಕು, ಗಾನಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾನಿಗ ಅಂತ ಬರೆಸಬೇಕು, ಬನಜಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತಾನೆ ಬರೆಸಬೇಕು. ಆ ನಂತರ ಕುಡುವಕ್ಕಲಿಗ ಸಮಾಜ ಇದೆ, ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುಡುವಕ್ಕಲಿಗ ಅಂತಾನೆ ಬರೆಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲಂನಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳಪಂಗಡ ಪ್ರತಿಯೊಂದು ಒಳಪಂಗಡಕ್ಕೂ ಒಂದೊಂದು ಕೋಡ್ ನಂಬರ್ ಕೊಡಲಾಗಿದೆ. ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬರೆಸುವಂತ ಕೆಲಸವನ್ನ ನಮ್ಮ ಸಮಾಜ ಬಾಂಧವರು ಮಾಡಬೇಕು. ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮಗೋಷ್ಠಿ ನಡೆಸುವ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಲುಪ್ತದೆ ಅನ್ನುವಂತ ಒಂದು ಕಾರ್ಯಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕಗಳು ಬಂದವು. ಆ ಲೆಕ್ಕದಲ್ಲಿ ಲಿಂಗಾಯತ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಸ್ವಾಭಿಮಾನಿ ಪದ್ಧತಿ. ವಾಸ್ತವವಾಗಿ ಹೇಳೋದಾದ್ರೆ ಲಿಂಗಾಯತ ಧರ್ಮ ಇಡೀ 12ನೇ ಶತಮಾನದ ಶರಣರು ಒಟ್ಟುಗೂಡಿ ತೆಗೆದುಕೊಂಡಂತ ತೀರ್ಮಾನ. ಇದು ಒಬ್ಬ ವ್ಯಕ್ತಿಯನ್ನು ಅನುಸರಿಸಿದ್ದಲ್ಲ. ಬುದ್ಧರನ್ನು ಅನುಸರಿಸಿದ್ದು ಬೌದ್ಧರಾದರು, ಜೈನರನ್ನು ಅನುಸರಿಸಿದವರು ಜೈನರಾದರು, ಆ ರೀತಿ ಇರೋಂಥದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಯೇಸುವನ್ನು ಅನುಸರಿಸಿದವರು ಅವರು ಕ್ರಿಶ್ಚಿಯನ್ರಾದರು, ಮಹಮ್ಮದನನ್ನು ಅನುಸರಿಸಿದವರು ಇಸ್ಲಾಂ ಆದರು. ಅದೇ ರೀತಿಯಲ್ಲಿ ನಮ್ಮ ಲೆಕ್ಕದಲ್ಲಿ ಶಂಕರಾಚಾರ್ಯರನ್ನು ಅನುಸರಿಸಿದವರು ಅದ್ವೈತಿಗಳಾದರು, ಒಬ್ಬೊಬ್ಬ ಗುರುಗಳ ಹಿಂದೆ ಹೋಗ್ತಕ್ಕಂಥವ್ರು. ಆದರೆ ಬಸವ ಪರಂಪರೆಯಲ್ಲಿ ಬಂದಾಗ ಬಸವಣ್ಣ ಎಲ್ಲರ ಲೆಕ್ಕದಲ್ಲಿ ಬಂದಾಗ ಅನುಭವ ಮಟ್ಟದಲ್ಲಿ ತೀರ್ಮಾನ ಆಯಿತು.